ರಾಷ್ಟ್ರೀಯ ಹೆದ್ದಾರಿ 66ರ ಮೂಳೂರು ಎಂಬಲ್ಲಿ ಬಸ್ ನಿಲ್ದಾಣದಲ್ಲಿದ್ದ ಈತನ ಬಗ್ಗೆ ಸ್ಥಳೀಯರ ಕರೆ ನಿಮಿತ್ತ ಅಲ್ಲಿಗೆ ತೆರಳಿದ ಸುನಿಲ್ ಜಾನ್ ಡಿಸೋಜಾ ನೇತೃತ್ವದ ನಮ್ಮ ತಂಡ ಅಲ್ಲಿ ಜಡೆ ಕಟ್ಟಿದ ಕೂದಲು ಮತ್ತು ದುರ್ವಾಸನೆ ಬೀರುತ್ತಿದ್ದ ಈತನನ್ನ ವಿಶ್ವಾಸದ ಮನೆ ಅನಾಥಾಶ್ರಮಕ್ಕೆ ಕರೆತಂದೆವು. ಕಳೆದ 3 ದಿವಸಗಳಿಂದ ನಮಗೆ ಸತತವಾಗಿ ಫೋನ್ ಕರೆಗಳು ಬರ್ತಾ ಇದ್ದವು. ಹೀಗೆ ಇಲ್ಲಿ ಉಚ್ಚಿಲದ ಹತ್ತಿರ ಇರುವಂಥ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ದಯಮಾಡಿ ಕರ್ಕೊಂಡು ಹೋಗಿ ಎಂಬುದಾಗಿ. ಆದ ಕಾರಣ ನಾವು ಈ ವ್ಯಕ್ತಿಯನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಆಶ್ರಮಕ್ಕೆ ಹೋಗುವುದಕ್ಕೋಸ್ಕರ ನಾವು ಬಂದಿದ್ದೇವೆ. ತಲೆ ಕೂದಲು ಬೋಳಿಸಿ ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಆರೈಕೆ ಮಾಡಿದರ ಪರಿಣಾಮ ಕೆಲ ಸಮಯದಲ್ಲೇ ಸಾಮಾನ್ಯರಂತೆ ಎಲ್ಲ ಕೆಲಸ ಕಾರ್ಯ ಮಾಡಲಾರಂಭಿಸಿದ. ತನ್ನ ಹೆಸರು ಮತ್ತು ವಿಳಾಸ ಹೇಳಿದರ ಪರಿಣಾಮ ಆ ವಿಳಾಸಕ್ಕೆ ಪತ್ರ ಬರೆದು ತಿಳಿಸಿದೆವು. ಉತ್ತರ ಪ್ರದೇಶದಿಂದ ದಯಾಶಂಕರ್ ಹೆಂಡತಿ ಮತ್ತು ಸಂಬಂಧಿಕರು ಧಾವಿಸಿ ಬಂದರು. हम क्या भाई हैं? तीन भाई. हमारा नाम अशोक बाबा, दूसरे का नाम रंजन और छोटे वाले का नाम हानि. हमारा लड़का को आप जानते हैं? हाँ, क्या नाम है? बरजेश. हाँ, बुलबुल को आप जानते हैं? हाँ. 7 ವರ್ಷದಿಂದ ದೂರಾಗಿದ್ದ ದಯಾಶಂಕರ್ನನ್ನ ಕಂಡು ಹೆಂಡತಿಯ ತಮ್ಮ ಭಾವುಕರಾದರು. खाना पीना रास्ता में खिलवे नहीं हुआ. हाँ. तो छोड़ के भाग गए लोग. के भागा गए? अपना मुने से लोग कोई गरीब चढ़ा ये टाइम खड़े हो लिए. ತನ್ನ ಪತಿಯ ಕಂಡು ಪತ್ನಿಯ ಕಣ್ಣಲ್ಲೂ ಆನಂದ ಬಾಷ್ಪವಿತ್ತು. आप तो खुश है क्या? आपको पति मिला है? पति मिल गया, खुश है क्या? ಇವರು ಮನೆ ಬಿಟ್ಟ ತಕ್ಷಣ ಅವರು ತುಂಬ ಹುಡುಕಾಡ್ತಾರಂತೆ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ಫೋಟೋ ಮತ್ತು ಅವರ ವಿಳಾಸವನ್ನು ಪತ್ತೆ ಹಚ್ಚುವಂಥ ಒಂದು ಅದು ಫೋಟೋದಲ್ಲಿ ಇದರಲ್ಲಿ ಪೋಸ್ಟರ್ದಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ಅದು ಯಾವುದು ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ತಾರೆ. ಅದೇ ಅವ್ರು ಹೇಳ್ತಾರೆ, ದೇವರ ದಯದಿಂದ ನಮಗೆ ಇವತ್ತು ಅವ್ರು ಸಿಕ್ಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಪತ್ನಿ ಕೂಡ ತುಂಬ ಸಂತೋಷದಿಂದಿದ್ದಾರೆ. ಮೊದಲಿನಿಂದಲೂ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ದಯಾಶಂಕರ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ಮುಂದೆಂದೂ ಸುಖವಾಗಿ ಬಾಳಲೆಂಬುದೇ ನಮ್ಮ ಆಸೆ. ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಶಂಕರ್ಪುರ ಯೇಸುಪುರ ಇಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಇವರ ತಂಡದಿಂದ ಪ್ರಾರಂಭಗೊಂಡ ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಇಂದು ದಿಕ್ಕು ದಿಸೆ ಇಲ್ಲದೆ ಅಲೆದಾಡುವ ಅನೇಕ ನಿರ್ಗತಿಕರಿಗೆ ವರದಾನವಾಗಿ ಪರಿಣಮಿಸಿದೆ. ಎಲ್ಲಿಂದಲೋ ಬಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಯುವಕ ಯುವತಿಯರನ್ನು ರಸ್ತೆಯಿಂದ ಕರೆದುಕೊಂಡು ಬಂದು ಅವರನ್ನು ಶಾರೀರಿಕವಾಗಿ ಶುಚಿಗೊಳಿಸಿ ಶುಭ್ರ ಬಟ್ಟೆ ತೊಡಿಸಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಆಹಾರ ಒದಗಿಸಿ ಅವರನ್ನು ಉತ್ತಮರನ್ನಾಗಿಸುವ ಕಾರ್ಯ ಇಲ್ಲಿ ಅಂದಿನಿಂದ ನಡೆಯುತ್ತಾ ಬಂದಿದೆ. ಇಲ್ಲಿ ಬಂದ ಕೆಲ ದಿನಗಳಲ್ಲಿಯೇ ಅವರು ಗುಣಮುಖರಾಗಿ ನಂತರ ಅವರಿಗೆ ವಿವಿಧ ಕರಕುಶಲ ತರಬೇತಿ ನೀಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸುತ್ತಿದ್ದೇವೆ. ಇಲ್ಲಿದ್ದು ಕೆಲ ಸಮಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಅವರನ್ನು ಅವರ ವಿಳಾಸಕ್ಕೆ ಸ್ವತಃ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆಗೆ ತಲುಪಿಸುವ ಕೆಲಸನೂ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಸುಮಾರು 860ಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರನ್ನು ಸ್ವಸ್ಥ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಯದು.
ದಾನಿಗಳಾದ ನೀವು ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸಿ ನಿಮ್ಮಿಂದಾಗುವಷ್ಟು ಸಹಾಯ ನಮಗೆ ನೀಡಿದರೆ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನಮಗೂ ಬರುತ್ತದೆ.